ಇನ್ನು ಈ ಬಾರಿಯ ಬಜೆಟ್ನಲ್ಲಿ ಯಾವೆಲ್ಲ ವಿಚಾರಗಳಲ್ಲಿ ಏರಿಕೆ ಕಂಡಿದೆ ಅನ್ನೋದನ್ನ ನೋಡೋದಾದ್ರೆ ಕಸ್ಟಮ್ಸ್ ತೆರಿಗೆ ಏರಿಕೆ ಹಿನ್ನೆಲೆಯಲ್ಲಿ ಯಾವ ರೀತಿ ಏರಿಕೆಯಿಂದಾಗಿ ಏನೇನಾಗಬಹುದು ಅಂತ ನೋಡೋದಾದ್ರೆ ಪಾನ್ ಮಸಾಲ, ತಂಬಾಕು ಮತ್ತೆ ಸಿಗರೇಟ್ ಮತ್ತೆ ಜರ್ದಾ ದರ ಏರಿಕೆ ಆಗಿದೆ. ಪಾನ್ ಮಸಾಲ ಮೇಲಿನ ತೆರಿಗೆ 6ರಿಂದ 9% ಏರಿಕೆಯಾಗಿದೆ. ಇನ್ನು ತಂಬಾಕು ಉತ್ಪನ್ನಗಳೆಲ್ಲವೂ ಕೂಡ ದುಬಾರಿ ಆಗಿರೋದನ್ನ ಗಮನಿಸಬೇಕು. ಹೊಗೆ ಸೊಪ್ಪಿನ ಮೇಲಿನ ತೆರಿಗೆ 4.2ರಿಂದ 8.3ಕ್ಕೆ ಏರಿಕೆಯಾಗಿದೆ, ಆಲ್ಮೋಸ್ಟ್ ಡಬಲ್ ಆಗಿದೆ. ಇನ್ನು ಸಿಗರೇಟ್ಗಳ ಮೇಲಿನ ತೆರಿಗೆಯನ್ನ ಕೇಂದ್ರ ಸರ್ಕಾರ ಈ ಬಾರಿ ಬಜೆಟ್ನಲ್ಲಿ ಏರಿಕೆಯನ್ನ ಮಾಡಿದೆ. ತಂಬಾಕು ಉತ್ಪನ್ನಗಳು ಈ ಮೂಲಕ ಇನ್ನಷ್ಟು ದುಬಾರಿ ಆಗಲಿದೆ. ತಂಬಾಕು ಉತ್ಪನ್ನಗಳ ಮೇಲಿನ ತೆರಿಗೆಯೂ ಕೂಡ ಏರಿಕೆ ಮಾಡಲಾಗಿದೆ. ಆರೋಗ್ಯಕ್ಕೆ ಹಾನಿಕರ, ಈಗ ಜೇಬಿಗೂ ಕೂಡ ಭಾರ ಆಗಿರುವಂತಹ ಪರಿಸ್ಥಿತಿ. ಪಾನ್ ಮಸಾಲ, ತಂಬಾಕು, ಸಿಗರೇಟ್ ಮತ್ತೆ ಜರ್ದಾ ದರ ಏರಿಕೆ ಮಾಡಲಾಗಿದ್ದು ಈ ಮೂಲಕ ತಂಬಾಕು ಉತ್ಪನ್ನಗಳ ಮೇಲಿನ, ಅದರಲ್ಲೂ ಪಾನ್ ಮಸಾಲ ಮೇಲಿನ ತೆರಿಗೆ 6ರಿಂದ 9ಕ್ಕೆ ಏರಿಕೆ ಮಾಡಲಾಗಿದ್ರೆ ಹೊಗೆ ಸೊಪ್ಪಿನ ಮೇಲಿನ ತೆರಿಗೆನ 4.2ರಿಂದ 8.3ಕ್ಕೆ ಏರಿಕೆ ಮಾಡಲಾಗಿದೆ. ಇನ್ನು ಸಿಗರೇಟ್ಗಳ ಮೇಲಿನ ತೆರಿಗೆಯನ್ನ ಕೂಡ ಕೇಂದ್ರ ಸರ್ಕಾರ ಏರಿಸಿದೆ. ಈ ಮೂಲಕ ತಂಬಾಕು ಉತ್ಪನ್ನಗಳು ಇನ್ನು ಮುಂದೆ ಇನ್ನಷ್ಟು ದುಬಾರಿ ಆಗಲಿವೆ. ತಂಬಾಕು ಉತ್ಪನ್ನಗಳ ಮೇಲಿನ ತೆರಿಗೆಯನ್ನು ಕೂಡ ಈಗ ಏರಿಕೆ ಮಾಡಲಾಗಿದೆ ಈ ಬಾರಿಯ ಬಜೆಟ್ನಲ್ಲಿ. ಇನ್ನು ತಂಬಾಕು ಉತ್ಪನ್ನಗಳು ಈ ಬಾರಿ ಬಜೆಟ್ನಲ್ಲಿ ದುಬಾರಿ ಆಗಿವೆ. ಈ ಬಾರಿಯ ಬಜೆಟ್ನಲ್ಲಿ ತಂಬಾಕು ಉತ್ಪನ್ನಗಳ ಮೇಲಿನ ತೆರಿಗೆಯನ್ನು ಕೂಡ ಏರಿಕೆ ಮಾಡಲಾಗಿದೆ. ಹೊಗೆ ಸೊಪ್ಪು ಮತ್ತೆ ಸಿಗರೇಟ್ ಮತ್ತೆ ಪಾನ್ ಮಸಾಲ ಅದರ ತೆರಿಗೆಯ ದರವನ್ನು ಕೂಡ ಹೆಚ್ಚಳ ಮಾಡಲಾಗಿದ್ದು ಇನ್ನು ಮುಂದೆ ತಂಬಾಕು ಉತ್ಪನ್ನಗಳು ದುಬಾರಿ ಆಗುತ್ತೆ, ಆರೋಗ್ಯಕ್ಕೂ ಕೂಡ ಹಾನಿಕರ ಆಗಿರುವ ಹಿನ್ನೆಲೆಯಲ್ಲಿ ಈ ಒಂದು ಅಂಶಗಳ ಮೇಲೆ ಹೆಚ್ಚಿನ ತೆರಿಗೆಯನ್ನು, ಈ ಒಂದು ವಸ್ತುಗಳ ಮೇಲೆ ಹೆಚ್ಚಿನ ತೆರಿಗೆಯನ್ನು ವಿಧಿಸಲಾಗಿದೆ. ಇನ್ನು ಯಾವುದೆಲ್ಲ ಜೇಬಿಗೆ ಭಾರ, ಯಾವುದೆಲ್ಲ ದುಬಾರಿ ಅಂತ ನೋಡೋದಾದ್ರೆ ಅಲ್ಯೂಮಿನಿಯಂ ಅದಿರಿನ ಮೇಲೆ ಕೂಡ ತೆರಿಗೆಯನ್ನು ಏರಿಸಲಾಗಿದೆ. ಇನ್ನು ಗೋಡಂಬಿ, ಉಪ್ಪು ಸಹಿತ ಹಾಗೆ ಹುರಿದ ಗೋಡಂಬಿ ದರವನ್ನ ಕೂಡ ಹೆಚ್ಚಳ ಮಾಡಲಾಗಿದೆ. ಇನ್ನು ಮೂಲ ಕಸ್ಟಮ್ ಶುಲ್ಕ 30ರಿಂದ 45ಕ್ಕೆ ಹೆಚ್ಚಳದ ಹಿನ್ನೆಲೆಯಲ್ಲಿ ಗೋಡಂಬಿ ದರ, ಕ್ಯಾಶು ದರ ಹೆಚ್ಚಳ ಆಗುವುದು ಪಕ್ಕಾ ಅಂತ ಹೇಳಲಾಗ್ತಾ ಇದೆ. ಇನ್ನು ವಿಶೇಷ ಹೆಚ್ಚುವರಿ ತೆರಿಗೆ 2% ಜಾರಿಯ ಹಿನ್ನೆಲೆಯಲ್ಲಿ ಮೊಬೈಲ್ ಫೋನ್ಗಳ ದರ ಕೂಡ ಸ್ವಲ್ಪ ಮಟ್ಟಿಗೆ ಹೆಚ್ಚಳ ಆಗಬಹುದು. ಮೂಲ ಕಸ್ಟಮ್ ಶುಲ್ಕ 7.5ರಿಂದ 10ಕ್ಕೆ ಏರಿಕೆಯ ಹಿನ್ನೆಲೆಯಲ್ಲಿ ವಾಟರ್ ಫಿಲ್ಟರ್ ದರದಲ್ಲೂ ಕೂಡ ಸ್ವಲ್ಪ ಏರಿಕೆ ಆಗಬಹುದು. ಪಾನ್ ಮಸಾಲ, ತಂಬಾಕು, ಸಿಗರೇಟ್ ಮತ್ತೆ ಜರ್ದಾ ದರ ಏರಿಕೆ ಆಗಿದೆ, ಅದು ಕೂಡ ದುಬಾರಿ ಆಗಿದೆ. ಕಸ್ಟಮ್ ತೆರಿಗೆ ಏರಿಕೆ ಹಿನ್ನೆಲೆಯಲ್ಲಿ LED ಲೈಟ್ಸ್ ಮತ್ತೆ ಲ್ಯಾಂಪ್ಸ್ ಇನ್ನು ಮುಂದೆ ಸ್ವಲ್ಪ ದುಬಾರಿ ಆಗುತ್ತೆ. ಪ್ರಸಕ್ತ ವರ್ಷ ಲೋಹಗಳ ಮೇಲೆ ಕಸ್ಟಮ್ಸ್ ಶುಲ್ಕ 10% ಜಾರಿಯ ಹಿನ್ನೆಲೆಯಲ್ಲಿ ಸ್ಟೈನ್ಲೆಸ್ ಸ್ಟೀಲ್ ಮತ್ತೆ ಟೇಪ್, ಆಪ್ಟಿಕಲ್ ಫೈಬರ್ ಮತ್ತೆ ಕೇಬಲ್ ದರದಲ್ಲೂ ಕೂಡ ಹೆಚ್ಚಳ ಆಗಬಹುದು. ಇನ್ನು ಅಲ್ಯೂಮಿನಿಯಂ ಅದಿರಿನ ಮೇಲೆ 15% ತೆರಿಗೆ ಜಾರಿಯಾದ ಹಿನ್ನೆಲೆಯಲ್ಲಿ ಅಲ್ಯೂಮಿನಿಯಂ ಪಾತ್ರೆಗಳ ದರದಲ್ಲೂ ಕೂಡ ಹೆಚ್ಚಳ ಆಗಬಹುದು. ಈಗಾಗಲೇ ಹೇಳಿದಂತೆ ಗೋಡಂಬಿ, ಉಪ್ಪು ಸಹಿತ ಹಾಗೆ ಹುರಿದ ಗೋಡಂಬಿ ದರ, ಕ್ಯಾಶು ಸಂಬಂಧಪಟ್ಟ ಉತ್ಪನ್ನಗಳ ದರ ಹೆಚ್ಚಳ ಆಗಬಹುದು. ಮೂಲ ಕಸ್ಟಮ್ಸ್ ಶುಲ್ಕ 30ರಿಂದ 45ಕ್ಕೆ ಹೆಚ್ಚಳ ಆದ ಹಿನ್ನೆಲೆಯಲ್ಲಿ ಗೋಡಂಬಿ ದರ ಅಂತೂ ಹೆಚ್ಚಳ ಆಗುವುದು ಬಹುತೇಕ ಪಕ್ಕ ಅಂತ ಹೇಳಲಾಗ್ತಾ ಇದೆ. ಇನ್ನು ವಿಶೇಷ ಹೆಚ್ಚುವರಿ ತೆರಿಗೆ 2% ಜಾರಿಯ ಹಿನ್ನೆಲೆಯಲ್ಲಿ ಇನ್ನು ಫೋನ್ ಕಾಲ್ಸ್ ರೇಟ್ ಕೂಡ ಜಾಸ್ತಿ ಆಗಬಹುದು. ಮೂಲ ಕಸ್ಟಮ್ ಶುಲ್ಕ 7.5ರಿಂದ 10ಕ್ಕೆ ಏರಿಕೆಯಾದ ಹಿನ್ನೆಲೆಯಲ್ಲಿ ವಾಟರ್ ಫಿಲ್ಟರ್ ದರ ಕೂಡ ಏರಿಕೆ ಕಂಡುಬರಲಿದೆ. ಇನ್ನು ಯಾವುದರಲ್ಲಿ ಇಳಿಕೆ ಆಗಿದೆ ಅಂತ ನೋಡೋದಾದ್ರೆ ಮೂಲ ಕಸ್ಟಮ್ ಶುಲ್ಕ 7.5ರಿಂದ 5ಕ್ಕೆ ಇಳಿಕೆಯಾದ ಹಿನ್ನೆಲೆಯಲ್ಲಿ ವಿಂಡ್ ಪವರ್ ಉತ್ಪಾದನಾ ಘಟಕಗಳ ಸಾಮಗ್ರಿ ದರದಲ್ಲಿ ಇಳಿಕೆ ಕಂಡು ಬರಲಿದೆ. ಹಾಗೆ 5% ಕಸ್ಟಮ್ಸ್ ಶುಲ್ಕ ತೆರವು ಹಿನ್ನೆಲೆಯಲ್ಲಿ ಸೋಲಾರ್ ಪ್ಯಾನೆಲ್ ದರದಲ್ಲಿ ಸ್ವಲ್ಪ ಮಟ್ಟಿಗೆ ಇಳಿಕೆ ಕಂಡುಬರುವ ಸಾಧ್ಯತೆ ಇದ್ದು ಮೂಲ ಕಸ್ಟಮ್ ಶುಲ್ಕ 7.5ರಿಂದ 5ಕ್ಕೆ ಇಳಿಕೆಯಾದ ಹಿನ್ನೆಲೆಯಲ್ಲಿ ವಿಂಡ್ ಪವರ್ ಉತ್ಪಾದನಾ ಘಟಕಗಳ ಸಾಮಗ್ರಿ ದರದಲ್ಲಿ ಇಳಿಕೆ ಕಂಡು ಬರಲಿದೆ. ಇನ್ನು ಸೋಲಾರ್ ಪ್ಯಾನೆಲ್ ದರದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಇಳಿಕೆ ಆಗಬಹುದು. ಯಾಕಂತಂದ್ರೆ ಮೂಲ ಕಸ್ಟಮ್ ಶುಲ್ಕ ಏನಿದೆ ಅದು ಇಳಿಕೆ ಆದ ಹಿನ್ನೆಲೆಯಲ್ಲಿ 7.5ರಿಂದ 5ಕ್ಕೆ ಇಳಿಕೆಯಾದ ಹಿನ್ನೆಲೆಯಲ್ಲಿ ವಿಂಡ್ ಪವರ್ ಉತ್ಪಾದನಾ ಘಟಕಗಳ ಸಾಮಗ್ರಿ ದರದಲ್ಲಿ ಇಳಿಕೆ. ಇನ್ನು 5% ಕಸ್ಟಮ್ಸ್ ಶುಲ್ಕ ತೆರವು ಆಗಿರುವ ಹಿನ್ನೆಲೆಯಲ್ಲಿ ಸೋಲಾರ್ ಪ್ಯಾನೆಲ್ ದರದಲ್ಲಿ ಸ್ವಲ್ಪ ಮಟ್ಟಿಗೆ ಇಳಿಕೆ ಆಗಬಹುದು.
ಇದು ಈ ಬಾರಿಯ ಬಜೆಟ್ನಲ್ಲಿ ಯಾವುದರಲ್ಲಿ ಇಳಿಕೆ ಆಗಬಹುದು ಅನ್ನೋದನ್ನ ನೋಡೋದಾದ್ರೆ ಕಸ್ಟಮ್ಸ್ ಶುಲ್ಕ -7.5ರಿಂದ ಮೂಲ ಕಸ್ಟಮ್ ಶುಲ್ಕ -7.5ರಿಂದ -5ಕ್ಕೆ ಇಳಿಕೆಯಾಗಿರುವ ಹಿನ್ನೆಲೆಯಲ್ಲಿ ವಿಂಡ್ ಪವರ್ ಉತ್ಪಾದನಾ ಘಟಕಗಳ ಸಾಮಗ್ರಿ ದರದಲ್ಲಿ ಇಳಿಕೆ ಆಗಬಹುದು ಅಂತ. ಹಾಗೆ -5% ಕಸ್ಟಮ್ ಶುಲ್ಕ ತೆರವು ಹಿನ್ನೆಲೆಯಲ್ಲಿ ಸೋಲಾರ್ ಪ್ಯಾನೆಲ್ ದರದಲ್ಲಿ ಸ್ವಲ್ಪ ಮಟ್ಟಿಗೆ ಇಳಿಕೆ ಆಗಿರುವ ಹಿನ್ನೆಲೆಯಲ್ಲಿ ಮೂಲ ಕಸ್ಟಮ್ ಶುಲ್ಕ -7.5ರಿಂದ -5ಕ್ಕೆ ಇಳಿಕೆಯಾಗಿದೆ. ವಿಂಡ್ ಪವರ್ ಉತ್ಪಾದನಾ ಘಟಕಗಳ ಸಾಮಗ್ರಿ ದರದಲ್ಲಿ ಇಳಿಕೆಯಾಗಿದೆ. ಸೋಲಾರ್ ಪ್ಯಾನೆಲ್ ಉತ್ಪಾದನಾ ಘಟಕಗಳ ದರದಲ್ಲೂ ಕೂಡ ಸ್ವಲ್ಪ ಮಟ್ಟಿಗೆ ಇಳಿಕೆ ಕಂಡು ಬರಬಹುದು. ಯಾಕಂದ್ರೆ ಕಸ್ಟಮ್ ಶುಲ್ಕ -5% ತೆರವು ಆಗಿದೆ. ಹೀಗಾಗಿ ಸೋಲಾರ್ ಪ್ಯಾನೆಲ್ಗಳ ದರದಲ್ಲಿ ಸ್ವಲ್ಪ ಮಟ್ಟಿಗೆ ಇಳಿಕೆ ಆಗಬಹುದು. ಇನ್ನು ಮೂಲ ಕಸ್ಟಮ್ ಶುಲ್ಕ -7.5ರಿಂದ 5% ಇಳಿಕೆ ಆಗಿರುವ ಹಿನ್ನೆಲೆಯಲ್ಲಿ ವಿಂಡ್ ಪವರ್ ಉತ್ಪಾದನಾ ಘಟಕಗಳ ಸಾಮಗ್ರಿ ದರದಲ್ಲೂ ಕೂಡ ಇಳಿಕೆ ಕಂಡು ಬರಲಿದೆ. ಇದು ಈ ಬಾರಿಯ ಬಜೆಟ್ನಲ್ಲಿ ಕಂಡು ಬಂದಿರೋದು. ಈ ಬಾರಿಯ ಬಜೆಟ್ನಲ್ಲಿ ಮಂಡಿಸಿರುವಂತಹ ವಿಚಾರದಲ್ಲಿ ಯಾವುದರಲ್ಲಿ ಇಳಿಕೆ ಆಗಬಹುದು, ಯಾವ್ಯಾವುದರಲ್ಲಿ ಅಂತ ನೋಡೋದಾದ್ರೆ ಇನ್ನು ವೈಯಕ್ತಿಕ ಆದಾಯ ತೆರಿಗೆ ಸಂಬಂಧ ಕೇಂದ್ರ ಸರ್ಕಾರ ಮತ್ತಷ್ಟು ರಿಲೀಫ್ ನೀಡಿದೆ. 3 ಲಕ್ಷ ರೂಪಾಯಿ ಆದಾಯದವರೆಗೆ ಆದಾಯ ತೆರಿಗೆ ಕಟ್ಟುವಂತಿಲ್ಲ ಅಂತ ಬಜೆಟ್ನಲ್ಲಿ ಘೋಷಿಸಲಾಗಿದೆ. ನೂತನ ಬಜೆಟ್ ನಿಯಮದಂತೆ 3ರಿಂದ 5 ಲಕ್ಷ ರೂಪಾಯಿ ಆದಾಯ ಹೊಂದಿದ್ದರೆ -5% ಆದಾಯ ತೆರಿಗೆ ಕಟ್ಟಬೇಕಾಗುತ್ತೆ. ಇನ್ನು 5ರಿಂದ 10 ಲಕ್ಷ ರೂಪಾಯಿ ಆದಾಯ ವಾರ್ಷಿಕ ಹೊಂದಿದ್ದರೆ -20% ತೆರಿಗೆ ಕಟ್ಟಬೇಕು. 10 ಲಕ್ಷಕ್ಕಿಂತ ಹೆಚ್ಚು ಆದಾಯ ಹೊಂದಿದ್ರೆ -30% ಆದಾಯ ತೆರಿಗೆ ಪಾವತಿಸಬೇಕಾಗುತ್ತೆ. ಇನ್ನು ಈ ಬಾರಿಯ ಬಜೆಟ್ನ ಹೈಲೈಟ್ಸ್ ಅನ್ನ ನೋಡೋದಾದ್ರೆ ರಾಜಕೀಯ ಪಕ್ಷಗಳಿಗೆ 2,000 ಮಾತ್ರ ನಗದಲ್ಲಿ ಪಾವತಿ ಮಾಡಬಹುದು. ರಾಜಕೀಯ ಪಕ್ಷಗಳಿಗೆ ಏನು ದೇಣಿಗೆ ನೀಡುವಂತಹ ವಿಚಾರಕ್ಕೆ ಸಂಬಂಧಪಟ್ಟಂತೆ ಕೆಲವೊಂದು ಕಂಡೀಷನ್ಗಳನ್ನ ಹಾಕಲಾಗಿದೆ. ಈ ಬಾರಿಯ ಬಜೆಟ್ನ ಹೈಲೈಟ್ಸ್ ಅನ್ನ ನೋಡೋದಾದ್ರೆ ಪ್ರಮುಖವಾಗಿ ರಾಜಕೀಯ ಪಕ್ಷಗಳ ದೇಣಿಗೆಗೆ ಇಲ್ಲಿ ಕಡಿವಾಣ ಬಿದ್ದಿರೋದು. ರಾಜಕೀಯ ಪಕ್ಷಗಳಿಗೆ 2,000 ರೂಪಾಯಿ ಮಾತ್ರ ನಗದಿನ ಮೂಲಕ ದೇಣಿಗೆಯನ್ನ ಕೊಡಬಹುದು. 2,000 ರೂಪಾಯಿಗಿಂತ ಹೆಚ್ಚು ದೇಣಿಗೆಯನ್ನ ಚೆಕ್ ಮೂಲಕವೇ ಪಾವತಿ ಮಾಡಬೇಕಾಗುತ್ತೆ. 50 ಕೋಟಿ ವಾರ್ಷಿಕ ವ್ಯವಹಾರ ಮಾಡುವ ಕಂಪನಿಗಳಿಗೆ 5% ತೆರಿಗೆಯನ್ನ ಕಡಿತಗೊಳಿಸಲಾಗಿದೆ. ಇನ್ನು 3 ಲಕ್ಷಕ್ಕಿಂತ ಹೆಚ್ಚು ನಗದು ವ್ಯವಹಾರ ಮಾಡುವಂತಿಲ್ಲ. 3 ಲಕ್ಷಕ್ಕಿಂತ ಹೆಚ್ಚು ವ್ಯವಹಾರಕ್ಕೆ ಡಿಜಿಟಲ್ ವ್ಯವಹಾರವನ್ನೇ ಅವಲಂಬಿಸಬೇಕಾಗುತ್ತೆ. ಹಾಗೆ ಆರ್ಥಿಕ ಸುಸ್ತಿದಾರರ ಆಸ್ತಿಯನ್ನ ವಶಪಡಿಸಿಕೊಳ್ಳೋದಕ್ಕೆ ಲಲಿತ್ ಮೋದಿ ಮತ್ತು ವಿಜಯ್ ಮಲ್ಯ ಅವರಿಗೆ ಪ್ರತ್ಯೇಕವಾದಂತಹ ಒಂದು ಕಾನೂನನ್ನ ಅಂಥವರಿಗೆ ಪ್ರತ್ಯೇಕವಾದ ಕಾನೂನು ಸಾಲ ಪಾವತಿಸದೆ ತಲೆ ತಪ್ಪಿಸಿಕೊಂಡಿರೋರ ವಿರುದ್ಧ ಕ್ರಮಕ್ಕೆ ಎಲ್ಲ ರೀತಿಯ ಕಾನೂನನ್ನ ಮಾಡಲಾಗ್ತಾ ಇದೆ. ಇನ್ನು ಎಲ್ಲಾ ರೈಲುಗಳ ಕೋಚ್ಗಳಲ್ಲಿ ಬಯೋ ಟಾಯ್ಲೆಟ್ ಆನ್ಲೈನ್ ರೈಲು ಕೂಡ ವ್ಯವಸ್ಥೆ ಮಾಡಲಾಗಿದ್ದು ಜಾರ್ಖಂಡ್ ಮತ್ತೆ ಗುಜರಾತ್ನಲ್ಲಿ ಏಮ್ಸ್ ಆಸ್ಪತ್ರೆ 2025 ಕ್ಷಯರೋಗ ನಿರ್ಮೂಲನೆಯ ವಿಚಾರದಲ್ಲಿ. ಇನ್ನು ಉನ್ನತ ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಒಂದೇ ಬೋರ್ಡ್ನಡಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಲಾಗುತ್ತೆ. ಇನ್ನು ಮುಂದೆ 5,000 ಸ್ನಾತಕೋತ್ತರ ವೈದ್ಯಕೀಯ ಸೀಟುಗಳನ್ನ ಹೆಚ್ಚಳ ಮಾಡಲಾಗ್ತಾ ಇದೆ. ಇನ್ನು ಸಣ್ಣ ನಗರಗಳಲ್ಲಿ ಏರ್ಪೋರ್ಟ್ ನಿರ್ಮಾಣದ ಬಗ್ಗೆ ಕೂಡ ಈ ಬಜೆಟ್ನಲ್ಲಿ ವಿಚಾರವನ್ನ ಮಂಡಿಸಲಾಗಿದೆ. ಮಹಿಳಾ ಶಕ್ತಿ ಕೇಂದ್ರಗಳ ಸ್ಥಾಪನೆಗೆ 500 ಕೋಟಿ ನಿಗದಿಯನ್ನ ಮಾಡಲಾಗಿದ್ದು ಗರ್ಭಿಣಿಯರಿಗೆ ಕೇಂದ್ರದಿಂದ 6,000 ರೂಪಾಯಿ ಅನುದಾನ ಕೂಡ ದೊರಕಲಿದೆ. ಇನ್ನು 2017-18ನೇ ಸಾಲಿನ ಕೇಂದ್ರ ಸರ್ಕಾರದ ಬಜೆಟ್ನ ಹೈಲೈಟ್ಸ್ ಅನ್ನ ನೋಡೋದಾದ್ರೆ ರಾಜಕೀಯ ಪಕ್ಷಗಳಿಗೆ 2,000 ರೂಪಾಯಿ ಮಾತ್ರ ನಗದಲ್ಲಿ ಪಾವತಿ ಮಾಡಬಹುದು. ದೇಣಿಗೆ ಕೊಡೋದಿಕ್ಕೆ ಅಂತ ಪಾವತಿ ಮಾಡಬಹುದು. 2,000 ರೂಪಾಯಿಗಿಂತ ಹೆಚ್ಚು ದೇಣಿಗೆಯನ್ನ ಚೆಕ್ ಮೂಲಕವೇ ಪಾವತಿ ಮಾಡಬೇಕಾಗತ್ತೆ. ಇನ್ನು 50 ಕೋಟಿ ವಾರ್ಷಿಕ ವ್ಯವಹಾರ ಮಾಡುವಂತಹ ಕಂಪನಿಗಳಿಗೆ 5% ತೆರಿಗೆಯನ್ನ ಕಡಿತಗೊಳಿಸಲಾಗ್ತಾ ಇದೆ. 3 ಲಕ್ಷಕ್ಕಿಂತ ಹೆಚ್ಚು ನಗದು ವ್ಯವಹಾರವನ್ನ ಮಾಡುವಂತಿಲ್ಲ. ಹಾಗೆ 3 ಲಕ್ಷಕ್ಕಿಂತ ಹೆಚ್ಚಿನ ವ್ಯವಹಾರಕ್ಕೆ ಡಿಜಿಟಲ್ ವ್ಯವಹಾರವನ್ನ ಅವಲಂಬಿಸಬೇಕಾಗುತ್ತೆ. ಆರ್ಥಿಕ ಸುಸ್ತಿದಾರರ ಆಸ್ತಿ ವಶಪಡಿಸಿಕೊಳ್ಳೋದಕ್ಕೆ ಪ್ರತ್ಯೇಕ ಕಾನೂನನ್ನ ರಚಿಸಲಾಗುತ್ತೆ. ಸಾಲ ಪಾವತಿಸದೆ ತಲೆ ತಪ್ಪಿಸಿಕೊಂಡಿರುವಂತವರ ವಿರುದ್ಧ ಕ್ರಮಕ್ಕೆ ಪ್ರತ್ಯೇಕ ಕಾನೂನನ್ನ ರಚನೆ ಮಾಡಲಾಗುತ್ತೆ. ಎಲ್ಲಾ ರೈಲುಗಳ ಎಲ್ಲಾ ಕೋಚ್ಗಳಲ್ಲಿ ಬಯೋ ಟಾಯ್ಲೆಟ್ ಹಾಗೆ ಆನ್ಲೈನ್ ರೈಲು ಬುಕ್ಕಿಂಗ್ಗೆ ಟಿಕೆಟ್ ಬುಕ್ಕಿಂಗ್ಗೆ ಸೇವಾದಾರ ಇರೋದಿಲ್ಲ. ಜಾರ್ಖಂಡ್ ಮತ್ತೆ ಗುಜರಾತ್ನಲ್ಲಿ ಏಮ್ಸ್ ಆಸ್ಪತ್ರೆ 2025 ದೇಶದಲ್ಲಿ ಕ್ಷಯರೋಗ ನಿರ್ಮೂಲನೆಗೆ ಕ್ರಮವನ್ನ ಕೈಗೊಳ್ಳಲಾಗಿದೆ. ಉನ್ನತ ಕ್ಷೇತ್ರದಲ್ಲಿ ಶಿಕ್ಷಣಕ್ಕೆ ಒಂದೇ ಬೋರ್ಡ್ನಡಿ ಎಕ್ಸಾಮ್ ಅನ್ನ ಕಂಡಕ್ಟ್ ಮಾಡಲಾಗುತ್ತೆ. 5,000 ಸ್ನಾತಕೋತ್ತರ ವೈದ್ಯಕೀಯ ಸೀಟುಗಳನ್ನ ಹೆಚ್ಚಳ ಮಾಡಲಾಗ್ತಾ ಇದೆ. ಇದು ವಿದ್ಯಾರ್ಥಿಗಳಿಗೆ ಅನುಕೂಲ ಆಗುವ ನಿಟ್ಟಿನಲ್ಲಿ. ಇನ್ನು ಸಣ್ಣ ನಗರಗಳಲ್ಲಿ ಏರ್ಪೋರ್ಟ್ ನಿರ್ಮಾಣಕ್ಕೂ ಕೂಡ ಈ ಒಂದು ಬಜೆಟ್ನಲ್ಲಿ ವಿಚಾರವನ್ನ ಮಂಡಿಸಲಾಗಿದೆ.